ವಾರಾಯಿ ಜ್ಯುವೆಲರಿ ಮಾಲೀಕರಿಗೆ ಚಿನ್ನ ವಂಚನೆ ಪ್ರಕರಣ ಏನಿದೆ. ಐಶ್ವರ್ಯಗೌಡಳನ್ನ ವೈದ್ಯಕೀಯ ಪರೀಕ್ಷೆಗೆ ಈಗ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐಶ್ವರ್ಯಗೆ ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಾಲ್ ಪ್ರೊಸೀಜರ್ ಬಳಿಕ 4ನೇ ACMM ಕೋರ್ಟ್ಗೆ ಹಾಜರನ್ನ ಪೊಲೀಸರು ಪಡಿಸ್ತಾರೆ. ಯಾವುದೇ ಪ್ರಕರಣದಲ್ಲಿ ಯಾರೇ ಆರೋಪಿಯಾಗಿದ್ರೂ ಕೂಡ ಅವರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತಂದ್ರೆ ಮೊದಲು ಅವರ ಹೆಲ್ತ್ ಕಂಡೀಷನ್ ಹೇಗಿದೆ, ಮೆಡಿಕಲ್ ಟೆಸ್ಟ್ ಮಾಡಿಸಿದಿರಾ ಇಲ್ವಾ ಅನ್ನುವಂಥದ್ದನ್ನು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಫಸ್ಟ್ ಮಾಡುವಂಥದ್ದೇ ಪ್ರೊಸೀಜರು. ಪೊಲೀಸರು ಮೆಡಿಕಲ್ ಟೆಸ್ಟನ್ನು ಮಾಡಿಸ್ಕೊಳ್ಳೋದು. ಅರೆಸ್ಟ್ ಅಂತ ತೋರಿಸ್ಬೇಕಾದ್ರೆ ಮೆಡಿಕಲ್ ಟೆಸ್ಟನ್ನು ಮಾಡಬೇಕು. ಅದಾದ ನಂತರ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ನನ್ನ ಸಹೋದ್ಯೋಗಿ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಈಗ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಇಟ್ಸ್ ಆಲ್ ಫಾರ್ಮಾಲಿಟೀಸ್, ಅದನ್ನು ಪಾಲನೆಯನ್ನು ಮಾಡಲೇಬೇಕು, ಪೊಲೀಸರು ಮಾಡ್ತಾರೆ. ಬಟ್ ನನಗಿರುವಂಥದ್ದು, ಸಾಮಾನ್ಯವಾಗಿ ಯಾವುದಾದ್ರು ಜ್ಯುವೆಲರಿ ಶಾಪ್ ಎಷ್ಟೇ ಕ್ಲೋಸ್ ಆಗಿದ್ದಾರೆ, ಎಷ್ಟೇ ಸಂಬಂಧಿಕರಾಗಿದ್ದಾರೆ ಅಂತಂದ್ರೂ ಒಂದು 10 ಗ್ರಾಮು ಒಂದು ತಲೆ ಚಿನ್ನವನ್ನು ತಗೋಬೇಕು ಅಂತಂದರೆ ಒಂದಿಷ್ಟು ಅಮೌಂಟ್ ಆದರೂ ಕಟ್ಟಿಸ್ಕೊಳ್ತಾರೆ. ಹಂಗೆ ಯಾರೂ ಕೂಡ ಕೊಟ್ಟು ಕಳಿಸೋದಿಲ್ಲ 10 ಗ್ರಾಮಿಗೋಸ್ಕರ ಹೋದ್ರೂ. ಇಲ್ಲಿ 14 kg 660 ಗ್ರಾಮ್ ಚಿನ್ನವನ್ನು ಅದು ಹೆಂಗೆ ಕೊಟ್ಟರು ಅನ್ನೋದು ನನಗೆ ಈಗಲೂ ಕೂಡ ಪ್ರಶ್ನೆ. ಅಷ್ಟೊಂದು ದೊಡ್ಡ ನಂಟಿತ್ತ ಇವರ ನಡುವೆ, ಅಷ್ಟೊಂದು ದೊಡ್ಡ ವ್ಯಾಪಾರಸ್ಥರಾದರೆ ಬೇರೆ, ಇದು ಯಾವ ರೀತಿಯಾದಂಥ ಲೆಕ್ಕಾಚಾರ? 14 kg 660 ಗ್ರಾಮ್ ಚಿನ್ನವನ್ನು ಕೊಡುವಂಥದ್ದು. ಅರುಣ್, ದೂರುದಾರೆ ವನಿತಾ ಐತಾಳ್ ಚಂದ್ರಲೇಔಟ್ ಪೊಲೀಸ್ ಠಾಣೆಗೆ ಕೆಲವೊಂದು ಸಾಕ್ಷಿಗಳನ್ನು ಕೊಟ್ಟು ಹೊರಗಡೆ ಬಂದ ನಂತರದಲ್ಲಿ ಇದೇ ಪ್ರಶ್ನೆಯನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದ್ದಾರೆ. ಮಾಡಿದಂಥ ವೇಳೆಯಲ್ಲಿ ಆಕೆ ನೀಡಿದಂಥ ಉತ್ತರ ಒಂದೇ, ಅಂದರೆ DK ಸುರೇಶ್ ಅಣ್ಣ ಹೆಸರು ಹೇಳಿದರೆ ನಾನು ಎಷ್ಟು ಬೇಕಾದ್ರೂ ಕೊಡ್ತೀನಿ ಅನ್ನೋ ಮಾತನ್ನು ಈಗಲೂ ಕೂಡ ಹೇಳ್ತಾ ಇರುವಂಥದ್ದು. ಅಂದರೆ DK ಸುರೇಶ್ ಹೆಸರು ಹೇಳಿದ್ದಕ್ಕೆ ನಾನು ಇಷ್ಟು ದೊಡ್ಡ ಮಟ್ಟದ ಚಿನ್ನಾಭರಣ ಕೊಟ್ಟಿದ್ದೀನಿ. ಈಗಲೂ ಕೂಡ ಅವ್ರ ಹೆಸರು ಹೇಳಿ ಯಾರೇ ಕೇಳಿದ್ರು ಕೂಡ ನಾನು ಇನ್ನೂ 100 kg ಬೇಕಾದ್ರೂ ಚಿನ್ನಾಭರಣ ಕೊಡ್ತೀನಿ ಅನ್ನೋ ಸ್ಟೇಟ್ಮೆಂಟ್ನ ಆಕೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಇವರಿಬ್ಬರು ಏನು ಐಶ್ವರ್ಯಗೌಡ ಮತ್ತು ವನಿತಾ ಐತಾಳ್ ಏನಿದ್ದಾರೆ, ಕಳೆದ 3 ವರ್ಷಗಳಿಂದ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ. ಇದೇ ರೀತಿ ಹಲವಾರು ವ್ಯವಹಾರಗಳನ್ನು ಮಾಡಿದ್ದಾರೆ. ಯಾವಾಗ 1 ವರ್ಷಗಳ ಈಚೆಗೆ ಇವರಿಬ್ಬರ ಮಧ್ಯದಲ್ಲಿ ಯಾವಾಗ ವೈಮನ್ ಶುರುವಾಗುತ್ತೆ, ಯಾವಾಗ ಹಣವನ್ನು ಕೊಡದೇನೆ ಈಕೆ ಸತಾಯಿಸ್ತಾ ಇರ್ತಾಳೆ, ಆ ಸಂದರ್ಭದಲ್ಲಿ ಈಕೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ವನಿತಾ ಐತಾಳು ಪ್ರಯತ್ನ ಪಡುವಂಥದ್ದು. ಆ ಸಂದರ್ಭದಲ್ಲಿ ಐಶ್ವರ್ಯಗೌಡ ಈ ಹಿಂದೆ ಕೂಡ ಹಲವು ಪ್ರಕರಣಗಳಲ್ಲಿ ಇದೇ ರೀತಿಯಾಗಿ ವಂಚನೆ ಮಾಡಿದ್ದಾಳೆ. DK ಸುರೇಶ್ ಹೆಸರು ಬಳಸಿ ಹಲವು ರೀತಿಯಾಗಿ ಚಿನ್ನಾಭರಣ ಪಡೆದು ವಂಚನೆ ಮಾಡಿದ್ದಾಳೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ನನಗೆ ಆ ಚಿನ್ನ ಸಂಬಂಧಪಟ್ಟ ಹಾಗೆ ನನಗೆಲ್ಲವನ್ನೂ ಕೂಡ ವಾಪಸ್ ನೀಡು ಅಂತೇಳಿ ವನಿತಾ ಐತಾಳ್ ಆಕೆಯನ್ನು ಒತ್ತಾಯ ಮಾಡುವಂಥದ್ದು. ಅದೇ ಸಂದರ್ಭದಲ್ಲಿ ನಟ ಧರ್ಮನನ್ನು ಬಳಸ್ಕೊಂಡು ನಾನು DK ಸುರೇಶ್ ಸಹೋದರಿ ಅಂತೇಳಿ ಹೇಳ್ಕೊಳೋದಲ್ದೇನೆ ಎಲೆಕ್ಷನ್ ಇದೆ, ಹಾಗಾಗಿ ಒಂದಷ್ಟು ದಿನಗಳ ಕಾಲ ಸಮಯ ಕೊಡಿ, ನಾನೇ ಎಲ್ಲವನ್ನೂ ಕ್ಲಿಯರ್ ಮಾಡ್ತೀನಿ, ನಿಮ್ಮ ಸಂಪೂರ್ಣ 14 kg 650 ಗ್ರಾಮ್ಗೂ ನಾನೇ ಜವಾಬ್ದಾರಿ ಅನ್ನೋ ಮಾತನ್ನು ಹೇಳಿಸುವಂಥದ್ದು. ಅದೇ ನಿಟ್ಟಿನಲ್ಲೇ ಈಕೆ 1-6 ತಿಂಗಳ ಕಾಲ ಸುಮ್ಮನಾಗಿದ್ರು ಅನ್ನೋ ಮಾತನ್ನು ಹೇಳುವಂಥದ್ದು. ಮತ್ತೊಂದು ಕಡೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣ ಕೊಡೋದಕ್ಕೆ ಅವರಿಬ್ಬರು ಫ್ರೆಂಡ್ಶಿಪ್ ಆಗಿ 3 ವರ್ಷದಿಂದ ವ್ಯವಹಾರ ಮಾಡ್ತಿದ್ರು. ಎರಡನೇದು DK ಸುರೇಶ್ ಹೆಸರು ಹೇಳಿದ್ದೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚಿನ್ನ ಕೊಡೋದಕ್ಕೆ ಕಾರಣ ಅನ್ನೋದು ಆಕೆಯೇ ಹೇಳಿರುವಂಥದ್ದು. ಅರುಣ್. ಓಕೆ ಉಮೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.